ಒಂದು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಒಬ್ಬರಿಗಿಂತ ಒಬ್ಬರು ಘಟಾನುಘಟಿ ನಮ್ಮ ನಾಯಕರು ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಅದು ಒಂದು ದಾನ ಧರ್ಮದಲ್ಲಿ ಆಗಿರ್ಬೋದು, ಇನ್ನೊಂದು ವಿದ್ಯಾಕ್ಷೇತ್ರದಲ್ಲಿ ಆಗಿರ್ಬೋದು, ಮತ್ತೊಂದು ಆರೋಗ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಮತ್ತೊಂದು ಧಾರ್ಮಿಕ ಕ್ಷೇತ್ರದಲ್ಲಿ ಆಗಿರ್ಬೋದು. ಬೇರೆ ಬೇರೆ ರಂಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಭೂಮಿಯ ಮೇಲೆ ಕೆಲಸ ಮಾಡ್ತಾ ಇರುವಂಥ ನೋಡುವಾಗಲೇ ನಮಗೆ ಅತ್ಯಂತ ಖುಷಿ ಆಗ್ತದೆ. ಇದು ಭಾಗ್ಯ ನಮ್ಮದು. ತಂಗಳ್ರವ್ರಿಗೆ ಮತ್ತು ನನಗೂ ಅತ್ಯಂತ ಹತ್ತಿರದ ಸಂಬಂಧ. ಯಾಕೆ ಅಂದರೆ ತಂಗಳ್ರಲ್ಲಿ ವಿಶೇಷವಾದ ಒಂದು ಶಕ್ತಿ ಉಂಟು. ತಂಗಳ್ರವರು ಒಂದು ವ್ಯಕ್ತಿ ಅಲ್ಲ, ಅದು ವಿಶೇಷವಾದ ಒಂದು ಶಕ್ತಿ. ಜಾತಿ ಮತ ಭೇದವಿಲ್ಲದೆ, ಶ್ರೀಮಂತ ಬಡತನ ಅಂತರವಿಲ್ಲದೆ ತಾವೆಲ್ಲರೂ ಒಂದು ತಾಯಿಯ ಮಕ್ಕಳು ಎಂಬ ವಿಶೇಷವಾದ ಆ ವಿಶಾಲವಾದ ಮನಸ್ಸಿನಿಂದ ಅವರು ಕೇರಳದಿಂದ ನಮ್ಮ ಕರ್ನಾಟಕದ ಮುಡಿಪು ಮತ್ತು ಸಜಿಪಗೆ ಬಂದವರು. ಇಲ್ಲಿ ಬಂದು ಕೇವಲ ಮುಸ್ಲಿಮರಿಗೆ ಮಾತ್ರ ಮದ್ದು ಕೊಟ್ಟು ಅವರ ಆರೋಗ್ಯವನ್ನು ಸುಧಾರಣೆ ಮಾಡಿದವರಲ್ಲ. ಯಾರು ನಿರಾಶ್ರಿತರಾಗಿ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಆರೋಗ್ಯದಲ್ಲಿ ತೊಂದರೆಯಾಗಿದ್ದಾರೆ, ಅವರೆಲ್ಲರೂ ಬಂದಾಗ ಅವರನ್ನು ನೋಡಿ ತನ್ನಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡಿದವರು ನಮ್ಮ ಗೌರವಾನ್ವಿತ ತಂಗಳ್ರವರು. ಅದಕ್ಕೆ ಉದಾಹರಣೆ ನಾನು. ಹಲವು ವರ್ಷಗಳ ಹಿಂದೆ ತನಗೂ ಆರೋಗ್ಯದ ಸಮಸ್ಯೆ ಉಂಟಾಯಿತು. ಹಲವು ಡಾಕ್ಟರ್ ಹತ್ರ ಹೋದೆವು, ಹಲವು ಹಾಸ್ಪಿಟಲ್ ಹತ್ರ ಹೋದೆವು. ಈಗ ನನಗೆ ಬರುವಾಗ ಸಿಕ್ಕಿದ್ರು ಸೈದ್ ಮತ್ತು ನನ್ನ ಮತ್ತೊಬ್ಬರ ಮಿತ್ರ ಜುಬೇರ್, ತಂಗಳ್ರವರ ಶಿಷ್ಯರವರು. ಎಲ್ಲಿ ನೋಡಿದರೂ ಆರೋಗ್ಯ ಸುಧಾರಣೆ ಆಗುವುದಿಲ್ಲ, ಆರೋಗ್ಯದಿಂದ ದಿನದಿಂದ ದಿನಕ್ಕೆ ಸಮಸ್ಯೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮಕ್ಕದಲ್ಲಿರುವಂಥ ತಂಗಳ್ರವರು ಇವತ್ತು ಮಂಗಳೂರು ಏರ್ಪೋರ್ಟ್ಗೆ ಬರ್ತಾರೆ, ಅವರು ನಿಮ್ಮನ್ನು ನೋಡ್ತಾರೆ ಎಂಬ ಭಾವನೆಯಿಂದ ಒಂದು ರಾತ್ರಿ 11-12 ಗಂಟೆಗೆ ನನ್ನ ಮನೆಗೆ ನನ್ನ ಮಿತ್ರರೊಟ್ಟಿಗೆ ತಂಗಳ್ರವರು ಬರ್ತಾರೆ. ಆರೋಗ್ಯ ಅತ್ಯಂತ ಹದಗೆಟ್ಟಿತ್ತು, ನಡೆಯುವಂಥ ಕೂಡ ಪರಿಸ್ಥಿತಿಯಲ್ಲಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಈಗ ನಮ್ಮ ಗೌರವಾನ್ವಿತ ತಂಗಳ್ರವರು ಬಂದು ಧೈರ್ಯವನ್ನು ಹೇಳಿ ಮದ್ದನ್ನು ಕೊಟ್ಟು ಅವರಲ್ಲಿರುವ ಶಕ್ತಿ ಏನಂತರ ನಮಗೆ ಆವಾಗ ಗೊತ್ತಾಯಿತು. ಆನಂತರ ನೂರಾರು ಜನರಿಗೆ ನಾನು ಇಲ್ಲಿಂದ ಆದೂರಿಗೆ ಕಳಿಸಿರ್ಬೋದು, ಇಲ್ಲಿಂದ ನಮ್ಮ ಮುಡಿಪಿಗೆ ಕಳಿಸಿರ್ಬೋದು, ಇಲ್ಲಿಂದ ಅವರು ಬರುವಂಥ ಬೇರೆ ಬೇರೆ ಜಾಗಕ್ಕೆ ಕಳಿಸಿರ್ಬೋದು. ಆದರೆ ಆ ಆದೂರವರ ವಿಶಾಲವಾದ ಮನಸ್ಸಿನಲ್ಲಿ ಯಾರಿಗಾದರೂ ಬಡವರಿಗೆ ಏನಾದರೂ ಮಾಡಬೇಕೆಂಬ ವಿಶಾಲವಾಗಿ ಆಲೋಚನೆ ಮಾಡುತ್ತಿದ್ದಂಥ ಸಂದರ್ಭದಲ್ಲಿ ಇಂಥ ಹಲವು ಜಾಗದಲ್ಲಿ ದೇವರಿಗೆ ಬೇಕಾಗಿ ಮಾಡಿದಂಥ ಕೆಲಸ. ಅದಕ್ಕೆ ಕೈ ಜೋಡಿಸಿದವರು ಆ ವೇದಿಕೆಯಲ್ಲಿ ಕೂತ್ಕೊಂಡಂಥ ಆ ಗೌರವಾನ್ವಿತ ನಮ್ಮ ಏನಪ್ಪಯ್ಯರವರು ಆಗಿರ್ಬೋದು, ತುಂಬೆಯವರು ಆಗಿರ್ಬೋದು, ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗಿದೆ. ಎಲ್ಲರೂ ವಿಶೇಷವಾಗಿ ಅದು ಯಾವುದಂದರೆ ನಾನು ಹೇಳಿದೆ, ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಆ ಶಕ್ತಿಯಾದ ಕಾರಣ ಇಲ್ಲಿ ಕೂಡ ಅತ್ಯಂತ ಸುಂದರವಾದ ಭವ್ಯವಾದ ಮಸೀದಿ ಇವತ್ತು ಲೋಕಾರ್ಪಣೆ ಆಯಿತು. ನಮಗೆ ಅತ್ಯಂತ ಖುಷಿ ಉಂಟು. ನಾನು ಕೆಲವು ಜನ ನನ್ನಲ್ಲಿ ಬಂದಾಗ ಕೂಡ ಅವರಿಗೆ ಅತ್ಯಂತ ಕಷ್ಟವಾದಾಗ ನಾನು ತಂಗಳ್ರವ್ರಿಗೆ ಫೋನ್ ಮಾಡಿ ಇಂಥವರೊಬ್ಬರು ಬರ್ತಾರೆ, ಅವರ ಆರೋಗ್ಯ ಬಹಳ ಹಾಳಾಗಿದೆ, ಕ್ಯಾನ್ಸರ ಇಲ್ಲ, ಕೈ ಕಾಲು ಇಲ್ಲದರೆ ಕೈ ಕಾಲು ಕೂಡ ಆರ್ಟಿಫಿಷಿಯಲ್ ಕೊಟ್ಟು ಇನ್ನಿತರ ಮದ್ದು ಕೊಟ್ಟು ಆ ಇಡೀ ಊರಿಗೆ ಒಂದು ದೇವರಂಥ ರೂಪದಲ್ಲಿ ಬಂದಂಥ ತಂಗಳ್ರಿಗೆ ವಿಶೇಷವಾದ ನಮಸ್ಕಾರವನ್ನು ಮಾಡುತ್ತಾ ಇನ್ನಷ್ಟು ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು ಪರಮಾತ್ಮ ಅವರಿಗೆ ನೀಡಲಿ, ಇನ್ನಷ್ಟು ಇಂಥ ಕೆಲಸವನ್ನು ಮಾಡಿಸುವಂಥ ಶಕ್ತಿಯನ್ನು ತಂಗಳ್ರವರು ಬಾಕಿಯವರಿಗೆ ಕೂಡ ಆಶೀರ್ವಾದ ಮಾಡಲಿ ಅಂತ ಹೇಳುತ್ತಾ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ, ವಿಶೇಷವಾಗಿ ತಂಗಳ್ರವರಿಗೆ ನಿಮಗೆಲ್ಲರಿಗೂ ತನ್ನ ಹೃದಯಾಂತರಾಳದ ಕೃತಜ್ಞತೆಯನ್ನು ಸಲ್ಲಿಸಿ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you so much. I request Abdul Rashid Zaini, Kamil Sakafi for a few words.